ಇನ್ನು ಡಿಕೆ ಮುಂದಿನ ಸಿಎಂ ಅಂತ ಅಭಿಮಾನಿಗಳು ಘೋಷಿಸಿದ್ರು ಅಥವಾ ಅಭಿಮಾನಿಗಳ ಘೋಷಣೆ ಕಂಡುಬಂತು. ಬೆಂಗಳೂರು ನಗರ ಪ್ರದಕ್ಷಿಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಪರವಾಗಿ ಕೆಲವರ ಅಭಿಮಾನಿಗಳು ಘೋಷಣೆ ಕೂಗ್ತಾರೆ. ರಸ್ತೆ ಕಾಮಗಾರಿ ಪರಿಶೀಲನೆಗಾಗಿ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆಯನ್ನ ಕೂಗ್ತಾರೆ ಅಲ್ಲಿದ್ದಂತ ಕೆಲ ಮಂದಿ. ಮುಖ್ಯಮಂತ್ರಿಗೆ ಮುಂದೆ ಮುಖ್ಯಮಂತ್ರಿಗೆ ಶಿವಕುಮಾರ್ ಸಾಹೇಬ್ರಿಗೆ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಸಾಹೇಬ್ರಿಗೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಸಾಹೇಬ್ರಿಗೆ ಮುಂದಿನ ಮುಖ್ಯಮಂತ್ರಿಗೆ ಮುಂದಿನ ಮುಖ್ಯಮಂತ್ರಿಗೆ ಮುಂದಿನ ಮುಖ್ಯಮಂತ್ರಿಗೆ ಶಿವಕುಮಾರ್ ಸಾಹೇಬ್ರಿಗೆ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಸಾಹೇಬ್ರಿಗೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಸಾಹೇಬ್ರಿಗೆ ಮುಂದಿನ ಮುಖ್ಯಮಂತ್ರಿಗೆ ಸೊ ಹೀಗೆ ಒಂದ್ ಕಡೆ ಸಿದ್ದರಾಮಯ್ಯನವರ ಪರವಾಗಿ ಕೆಲ ಸಚಿವರುಗಳು ಮಾತನಾಡ್ತಾ ಇರೋದು, ಶಾಸಕರುಗಳು ಮಾತನಾಡ್ತಾ ಇರೋದು, ಇದೆಲ್ಲ ಒಂದ್ ಕಡೆ ಆದ್ರೆ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತವ್ರು ಕೂಡ ಮತ್ತೊಂದು ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೆ ಇವತ್ತು ಒಂದು ಸೇರ್ಪಡೆ ಅಂತ ಅಂದ್ರೆ ಹೀಗೆ ಅವ್ರು ಸಿಟಿ ರೌಂಡ್ಸ್ ಹೋದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಕೆಲ ಮಂದಿ ಅವ್ರ ಹೆಸರನ್ನ ಘೋಷಣೆ ಕೂಗ್ತಾ ಇರುವಂತದ್ದು. ಈ ಮುಖೇನವಾಗಿ ಕೇವಲ ಶಾಸಕರುಗಳಿಗೆ ಸಚಿವರುಗಳಿಗೆ ಮಾತ್ರ ಅಲ್ಲ, ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿ ಇದೀಗ ಅವ್ರ ಪರ ಇವ್ರ ಪರ ಅಂತ ಘೋಷಣೆ ಕೂಗ್ಕೊಂಡು ಓಡಾಡೋದಕ್ಕೆ, ಈ ರೀತಿ ಅಂತ ಚರ್ಚೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಈ ಪವರ್ ಶೇರಿಂಗ್ ಅನ್ನುವಂಥ ವಿಚಾರ. ಇನ್ನು ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಹೇಳಿಕೆಯನ್ನ ಕೊಟ್ಟರು. ಸಿದ್ದರಾಮಯ್ಯನವರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವ್ರ ಬದಲಾವಣೆ ಕೂಡ ಇಲ್ಲ. ಕೊತ್ತೂರು ಮಂಜುನಾಥ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯನವ್ರ ಬದಲಾವಣೆನೂ ಇಲ್ಲ, ಡಿಕೆ ಶಿವಕುಮಾರ್ ಅವರ ಬದಲಾವಣೆನೂ ಇಲ್ಲ ಅಂತ. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಕೂಡ ಈಗ ಬಹಳ ಡಿಮಾಂಡ್ ಅಲ್ಲಿರುವಂಥದ್ದು ಸಿಎಂ ಸ್ಥಾನ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ದೊಡ್ಡವ್ರು ಏನ್ ಹೇಳ್ತಾರೋ ಅದೇ ಅಂತಿಮ ತೀರ್ಮಾನ ಅಂತಾನು ಕೂಡ ಕೊನೆಯಲ್ಲಿ ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ ಯಾವತ್ತಿಗೂ ಎಲ್ಲ ಇರ್ತಾರೆ ಸರ್. ಇವಾಗ ನಮ್ಮ ಪಕ್ಷದಲ್ಲಿ ಯಾವುದು ಗೊಂದಲ ಇಲ್ಲ, ಏನೂ ಇಲ್ಲ ಸರ್. ಎಲ್ಲ ಕರೆಕ್ಟಾಗಿದೆ ಸರ್, ಯಾರ್ದು ಏನು ಡಿಸ್ಟರ್ಬೆನ್ಸ್ ಇಲ್ಲ, ಎಲ್ಲ ಕರೆಕ್ಟಾಗಿದ್ದಾರೆ. ಸಿದ್ದರಾಮಣ್ಣ ಅವರು ಆರಾಮಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡೋದಕ್ಕೆ ನಾವು ಬಿಡೋಣ ಅಷ್ಟೇ. ಖಂಡಿತವಾಗ್ಲೂ ಮುಂದುವರಿತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರು ಸೀನಿಯರ್ ಲೀಡರ್, ನಮಗೆ ಅವರು ಸೀನಿಯರ್ ಲೀಡರು, ಪಾರ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು. ಬದಲಾವಣೆ ಪ್ರಶ್ನೆ ಏನು ಇಲ್ಲ ಸರ್. ನಮ್ಮಲ್ಲಿ ಎಲ್ಲೂ ಬದಲಾವಣೆ ಇಲ್ಲ ಸರ್. ಗೌರ್ಮೆಂಟಲ್ಲಿ ಮಂತ್ರಿ ಆಗಿದ್ದಾರೆ, ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಯಾಕೆ ಇರಬಾರ್ದೇನೋ? ಪಕ್ಷ ಇಲ್ಲ, ಎಕ್ಸೆಪ್ಷನಲ್ ಕೇಸ್ ಅಂತನಲ್ಲ, ಪಕ್ಷ ಬೇರೆ ಗೌರ್ಮೆಂಟ್ ಸರ್. ದೊಡ್ಡವರು ವಿಚಾರ ಸರ್, ನಮ್ಗೆ ಯಾಕೆ ಬೇಕು? ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಅಂದರೆ ಅವ್ರ ಮಾತಕ್ಕೆ ನಾವೆಲ್ಲ ವಿರುದ್ಧವಾಗಿ ಹೇಳಂಗಿಲ್ಲ. ನಮ್ಮ ಅಧ್ಯಕ್ಷರು ಅವ್ರು ಏನು ಹೇಳ್ತಾರೆ ತೀರ್ಮಾನ ಅದೇ ತೀರ್ಮಾನ.